ಪವಿತ್ರ ಗಂಗೆ ಸ್ನಾನ ಮಾಡಿದ ಮಾತ್ರಕ್ಕೆ ಮಾಡಿರುವಂತಹ ಪಾಪ ಹೋಗೋದಿಲ್ಲ ಅಂತ ಹೇಳಿ ಸಂಸದ ಕೆ ಸುಧಾಕರ್ ವಿರುದ್ಧ ಸಚಿವ ಎಂಸಿ ಸುಧಾಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಳ್ಳುಟಿಯಲ್ಲಿ ಮಾತನಾಡಿರುವಂತಹ ಎಂಸಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಿಗೆ ಎಲ್ರಿಗೂ ಕೂಡ ಕೋವಿಡ್ ಸುಧಾಕರ್ ಎನ್ನುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಟ್ಯಾಕ್ಸ್ ಹಾಕಿದ್ರು ಎಲ್ಲ ಕಣ್ಮುಂದೆ ಇದೆ. ಅಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ಮಾಡಿರುವಂತಹ ಕರ್ಮಕಾಂಡಗಳು ಇನ್ನೂ ಕೂಡ ಜೀವಂತವಾಗಿದೆ. ಇದರ ಬೇಜವಾಬ್ದಾರಿತನಕ್ಕೆ 23 ಜನ ಮುಗ್ಧರು ಪ್ರಾಣವನ್ನ ತೆತ್ತರು. ಈಗ ಅವರು ಪವಿತ್ರ ಗಂಗಾ ಸ್ನಾನವನ್ನ ಮಾಡಿದ್ದಾರೆ ಎನ್ನುವಂತಹ ಭಾವನೆಯಲ್ಲಿದ್ದಾರೆ. ಆದರೆ ಪವಿತ್ರ ಸ್ನಾನ ಮಾಡಿದ್ರೆ ಪಾಪ ಹೋಗುವುದಿಲ್ಲ. ಅದರ ನಡವಳಿಕೆ ಭ್ರಷ್ಟಾಚಾರ ಇನ್ನೂ ಕೂಡ ಜೀವಂತವಾಗಿದೆ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡಲು ಅವರಿಗೆ ನೈತಿಕತೆ ಇಲ್ಲ ಅಂತ ಹೇಳಿದ್ರು. ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರಿಗೆ ಏನು ಇನ್ನೊಂದು ಹೆಸರು ಇರೋದು? ಎಲ್ಲರೂ ಜನವಾಡಿಕೆ ಏನಾಗಿದೆ, ಯಾರಾದರೂ ಸುಧಾಕರ್ ಅಂದರೆ ಕೋವಿಡ್ ಸುಧಾಕರ್. ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರಿಗೆ ಏನೇನು ಟ್ಯಾಕ್ಸ್ ಹಾಕಿದ್ರು, ಏನೇನು ಮಾಡಿದ್ರು ಅಂತಕ್ಕಂಥದ್ದು ಎಲ್ಲ ವರದಿಗಳಲ್ಲಿ ಎಲ್ಲ ಅಧಿಕಾರಿಗಳನ್ನು ಮುಂದೆ ಇಟ್ಕೊಂಡು ಅವರು ಮಾಡಿರತಕ್ಕಂಥ ಕರ್ಮಕಾಂಡಗಳು ಇನ್ನೂ ಹಾಗೆ ಜೀವಂತವಾಗಿದ್ದಾರೆ. 23 ಜನ ಮುಗ್ಧರು ಇವತ್ತು ಇವರ ಬೇಜವಾಬ್ದಾರಿ ಆಡಳಿತಕ್ಕೆ ಪ್ರಾಣ ಕೊಟ್ಟರಲ್ಲ. ಇವತ್ತು ಏನೇನಾಯಿತು ಆ ಸಂದರ್ಭದಲ್ಲಿ ಅಂತಕ್ಕಂಥದ್ರ ಬಗ್ಗೆ ನೀವು ಎಲ್ಲ ನೋಡಿದ್ದೀವಿ. ಇದರಿಂದ ಹೆಚ್ಚು ಈಗ ಪಾಪ ಅವರು ಈಗ ಅವರೇನೋ ಗಂಗಾ ಸ್ನಾನ ಮಾಡಿಬಿಟ್ಟು ಏನೋ ಪವಿತ್ರವಾದಂಥ ಒಂದು ಇದರಲ್ಲಿ ಏನೋ ಸ್ನಾನ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಭಾವನೆಯಲ್ಲಿದ್ದಾರೆ. ಆದರೆ ಅವರು ಮಾಡಿರ್ತಕ್ಕಂಥದ್ದು ಅವರ ನಡವಳಿಕೆ, ಅವರ ಭ್ರಷ್ಟಾಚಾರ ಏನಿದೆ ಅದೆಲ್ಲ ಇವತ್ತು ಜೀವಂತವಾಗಿದೆ. ಅವರು ಇದನ್ನು ಮುಚ್ಚುವಂಥದ್ದಕ್ಕೆ ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಕೂಡ ಇಲ್ಲ. ನಮ್ಮ ಕಡೆ, ನಮ್ಮ ಸರ್ಕಾರದ ಕಡೆ ಅವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಮಂತ್ರಿ ಅಂದರೆ ಅವರ ಪ್ರತಿಬಿಂಬ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಅವರಾಗೆ ಇರ್ತಾರಂತ. ನನ್ನ ಆಕಾರನೇ ಬೇರೆ ಇರ್ತದೆ, ನನ್ನ ಮುಖಚೇಹರೆನೇ ಬೇರೆ ಇರ್ತದೆ. ನಾನು ಅವರ ಮುಖಚೇಹರೆಯಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನನಗೆ ದೇವರು ಕೊಟ್ಟಿರ್ತಕ್ಕಂಥ ಮುಖಚೇಹರೆ, ನನ್ನ ದೇಹ ನನ್ನದೇ ಇದೆ. ನನ್ನ ಆಲೋಚನೆ, ನನ್ನ ಒಂದು ಸಿದ್ಧಾಂತ, ನನ್ನ ತತ್ವ ಸಿದ್ಧಾಂತಗಳು ಬೇರೆ ಇದೆ. ನನ್ನ ಸಾಮಾಜಿಕವಾಗಿ ನನ್ನ ಬದ್ಧತೆ ಬೇರೆ ಇದೆ. ಬಹುಶಃ ಎಲ್ಲರೂ ಅವರಾಗೆ ಇರ್ತಾರೆ ಅಂತಕ್ಕಂಥ ಭಾವನೆಯಲ್ಲಿ ಬಹುಶಃ ಏನೋ ಹೇಳಿರ್ಬೋದು ಅಂತ ನನ್ನ ಈಗ ಚಿಕ್ಕಬಳ್ಳಾಪುರ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಕೊರತೆ ವಿಚಾರ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ. ಯೂರಿಯಾ ಕೊರತೆಗೆ ಕೇಂದ್ರ ಸರ್ಕಾರ ಕಾರಣ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಕೊರತೆ ವಿಚಾರ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಒಂದು ಪ್ರತಿಕ್ರಿಯೆ. ಯೂರಿಯಾ ಕೊರತೆಯ ಕೇಂದ್ರ ಸರ್ಕಾರ ಕಾರಣ. ಕೇಂದ್ರ ಸರ್ಕಾರದ ನಮಗೆ ಅಗತ್ಯ ಬೇಕಾಗಿರುವಂತಹ ಗೊಬ್ಬರವನ್ನ ಇಟ್ಟಿಲ್ಲ. ಬೇಡಿಕೆಯಲ್ಲಿ ಕಡಿತಗೊಳಿಸಿ ಕೇಂದ್ರ ಉಳಿಸಿ, ಅಂದ್ರೆ ಕೇಂದ್ರವನ್ನ ಉಳಿಸಿದಂತಹ ಗೊಬ್ಬರ ಸರಬರಾಜು ಮಾಡಿದೆ. ಈ ಹಿಂದೆ ರಾಜ್ಯದ ಓಪನಿಂಗ್ ಬ್ಯಾಲೆನ್ಸ್ ಪರಿಗಣಿಸ್ತಾ ಇಲ್ಲ. ಇದೇ ಮೊದಲ ಬಾರಿಗೆ ಹೀಗೆ ಮಾಡಿರುವ ಕಾರಣ ಸಮಸ್ಯೆ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಈ ಸಲ 100% ಬಿತ್ತನೆಯಾಗಿದೆ. ಬಿಜೆಪಿಯಲ್ಲಿ ಪ್ರತಿಭಟನೆ ಮಾಡುವ ಬದಲು ದಿಲ್ಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡಲಿ, ಡೆಲ್ಲಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಅನಗತ್ಯವಾಗಿರುವಂತಹ ಗೊಬ್ಬರವನ್ನ ತರಿಸಲಿ. ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಏನ್ ಹೇಳಿದ್ರು ನೋಡ್ಕೊಂಬರೋಣ ಬನ್ನಿ. ರಾಜ್ಯದಲ್ಲಿ ಯೂರಿಯಾ ಕೊರತೆ ಆಗಿರುವಂತದ್ದು ಸಾಕಷ್ಟು ಕಡೆ ರೈತರು ನಿಂತ್ಕೊಳ್ತಾ ಇದ್ದಾರೆ. ಯಾಕೆ ನೋಡಿ, ಮೊದಲು ಈಗ ತಾವು ನೆನಪಿದ್ರೆ 2 ತಿಂಗಳಿಂದಲೂ ಕೂಡ ಇದು ಚರ್ಚೆಗೆ ಬಂದಾಗ ನಾನು ಹೇಳಿದೆ ಈ ಸರಿ ಯೂರಿಯಾ ಶಾರ್ಟೇಜ್ ಆಗಬಹುದು ಅಂತ. ಕಾರಣ ಇವತ್ತು ಕೇಂದ್ರ ಸರ್ಕಾರ ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ, ಅದರಿಂದ ಸಮಸ್ಯೆ ಆಗ್ಬೋದು ಅಂತ ಇದೇ ಹಾಲ್ನಲ್ಲಿ ಹೇಳಿದ್ದೆ ನಿಮಗೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ಇನ್ನ ಅಷ್ಟು ಕೊರತೆ ಕಾಣಿಸ್ತಾ ಇಲ್ಲ. ಆದ್ರೂ ಕೂಡ ಒಂದು ನಿಮಿಷ ಹೇಳ್ತೀನಿ ಸರ್. 1.5 ತಿಂಗಳಿಂದ ಹಿಂದೆನೂ ಕೂಡ ಚಲುವರಾಯಸ್ವಾಮಿ ಅವರು ಹೋಗಿ ಖುದ್ದಾಗಿ ಅಗ್ರಿಕಲ್ಚರ್ ಮಿನಿಸ್ಟರ್ ಅವರಿಗೆ ಭೇಟಿಯಾಗಿ ಹಿಂಗೆ ಆಗಬಹುದು, ದಯವಿಟ್ಟು ನೀವು ರೈತರ ಸಹಕಾರಕ್ಕೆ ಬರಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಮಾನ್ಯ ಸಚಿವರು ಎಲ್ಲ ಎಂಪಿಗಳಿಗೂ ಕೂಡ, ಬಿಜೆಪಿ ಕಾಂಗ್ರೆಸ್ ಎಂಪಿಗಳು ಎಲ್ಲರಿಗೂ ಕೂಡ ಪತ್ರ ಬರೆದು ಈಗಾಗಲೇ ನಿರೀಕ್ಷೆ ನಮಗಿದೆ, ದಯವಿಟ್ಟು ತಾವು ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ಸಚಿವರಿಗೆ ಮೊನ್ನೆ ಕೂಡ ಬರೆದಿದ್ದಾರೆ. ಆದ್ರೆ ಇದು ನೀವು ನೋಡಿದ್ರೆ ಕೇಂದ್ರ ಸರ್ಕಾರ ಪದೇ ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇರುವಂತ ಅನ್ಯಾಯ ಇದು. ಈಗ ಹೋದ ಬಾರಿ ಕೂಡ ನಮ್ಗೆ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕಾಗಿತ್ತು. ಹಿಂದೆ ಎಂದೂ ಕೂಡ ಯಾರು ಎಂಟೈರ್ ಕ್ಯಾಬಿನೆಟ್ ಹೋಗಿ ಎಲ್ಲೂ ಪ್ರೊಟೆಸ್ಟ್ ಮಾಡಿರಲಿಲ್ಲ. ಆದ್ರೆ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಮೊದಲ ಬಾರಿ ಡೆಲ್ಲಿನಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಾದ್ಮೇಲೆ, ಅದಾದ್ಮೇಲೆ ಕೋರ್ಟಿಗೆ ಹಾಕ್ಮೇಲೆ, ಕೋರ್ಟ್ ಚೀಮಾರಿ ಹಾಕ್ಮೇಲೆ ನಮ್ಗೆ ಸ್ವಲ್ಪ ಅನುದಾನ ಸಿಕ್ತು. ಇದೇ ರೀತಿ ಇವ್ರು ಮಾಡ್ತಾ ಇದ್ದಾರೆ.
ಈಗ ಇಲ್ಲೂ ಕೂಡ ಒಂದ್ ನಿಮಿಷ ಸರ್, ಈಗ DAP ಮತ್ತೆ ಯೂರಿಯಾದು ನಮ್ಮ ಜಿಲ್ಲೆಗೆ ಬರಬೇಕು ಅಂದ್ರೆ ನೀವು ಇಲ್ಲಿ ನಮ್ದು 100% ಸೋಯಿಂಗ್ ಆಗಿದೆ. ನಮ್ಗೆ ಸಮಸ್ಯೆ ಎಲ್ಲಿ ಬರ್ತಾ ಇರೋದು ಜೇವರ್ಗಿ ಮತ್ತೆ ಯಡ್ರಾಮಿನಲ್ಲಿ. ಅದು ಯಾಕಂದ್ರೆ ಅಲ್ಲಿ ಶಾಪೂರಿಂದ ಕೆಲವು ರೈತರು ಇಲ್ಲಿ ಬಂದು ಬೇಡಿಕೆಯನ್ನ ಇಡ್ತಾ ಇರೋದ್ರಿಂದ ಅದು ಸ್ವಲ್ಪ ಸಮಸ್ಯೆ ಆಗಿದೆ. ಆಮೇಲೆ ಯಾರು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನ ಮಾಡ್ತಾ ಇದ್ದಾರೆ, ಈಗಾಗಲೇ 7 ಲೈಸೆನ್ಸ್ಗಳು, 3 ಸೀಡ್ ಲೈಸೆನ್ಸ್ಗಳನ್ನ ಮತ್ತೆ 4 ಫರ್ಟಿಲೈಸರ್ ಡೀಲರ್ ಲೈಸೆನ್ಸ್ಗಳನ್ನ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿರುವಂತದ್ದು ಕಾಂಗ್ರೆಸ್ನ ಬೆಂಬಲಿಗರು ಗೋಮೂಲದಲ್ಲಿರುವಂತಹ ಗೊಬ್ಬರವಿರುವಂತಹ ಆದ್ರೆ ರೈತರಿಗೆ ಅದು ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರೈತರು ಮಣ್ಣನ್ನ ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನ ಮಾಡ್ತೇವೆ ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಬಸವರಾಜ ದಂಡೇಸೂಗೂರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಪತ್ರಿಕಾ ಭವನದಲ್ಲಿ ಮಾತನಾಡಿರುವಂತಹ ಅವರು, ಮುಂಗಾರು ಆರಂಭವಾಗಿದೆ, ಆದ್ರೆ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಗೊಬ್ಬರಕ್ಕಾಗಿ ರೈತರು ಪರದಾಡುವಂತೆ ಆಗಿದೆ. ಖಾಸಗಿ ಗೊಬ್ಬರದ ಅಂಗಡಿಗಳಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ಸರ್ಕಾರಿ ಮಾರಾಟ ಮಳಿಗೆಗಳಲ್ಲಿ ಗೊಬ್ಬರ ಖಾಲಿ ಎನ್ನುವಂತಹ ಫಲಕವನ್ನು ಹಾಕಲಾಗಿದೆ. ಯೂರಿಯಾ ಗೊಬ್ಬರ ಸಿಗದೆ ರೈತರು ಮಣ್ಣು ತಿನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ, ಸಿಎಂ ಆಗಲಿ ಕೃಷಿ ಸಚಿವರು ಕೇಂದ್ರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯಕ್ಕೆ ಯೂರಿಯಾ ರಸಗೊಬ್ಬರ 6.30 ಲಕ್ಷ ಮೆಟ್ರಿಕ್ ಟನ್ ಅಗತ್ಯವಿದ್ದು ಕೇಂದ್ರ ಸರ್ಕಾರ 8.73 ಲಕ್ಷ ಮೆಟ್ರಿಕ್ ಟನ್ಗಳನ್ನ ರಾಜ್ಯಕ್ಕೆ ರಫ್ತು ಮಾಡಲಾಗಿದೆ. ಆದರೆ ಉಳಿದಂತಹ 2.43 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ರಾಜ್ಯದ ರೈತರಿಗೆ ನೀಡಿದೆ. ಕಾಂಗ್ರೆಸ್ ಬೆಂಬಲಿಗ ಈ ಒಂದು ಗೋಮಾಳದಲ್ಲಿ ಗೋದಾಮುಗಳಲ್ಲಿ ಸಂಗ್ರಹ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು, ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯೂರಿಯಾ DAP ರಸಗೊಬ್ಬರಕ್ಕಾಗಿ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ನಡೆದಿದೆ. ನಗರದ 3 ಕೇಂದ್ರಗಳಲ್ಲಿ ಆಕ್ರೋಶಗಳು ಮುಗಿಲು ಮುಡುತ್ತಾ ಇರುವಂತದ್ದು. ವಿಜಯ ಹಾಗೂ ಮೈಲಾರಲಿಂಗೇಶ್ವರದಲ್ಲಿರುವಂತಹ ಗೊಬ್ಬರಕ್ಕಾಗಿ ರೈತರು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಾ. ನಂದಿ ಹಾಗೂ ಗೋಡನ್ನಲ್ಲಿ 5-6 ಅಶೋಕ್ ಲೈಲ್ಯಾಂಡ್ ಮತ್ತು ಬಲೇರೋ ಗಾಡಿಗಳನ್ನ ಲೋಡ್ ಮಾಡಿ ಸಾಗಿಸಿದ್ರು. ಈಗ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಈ ಒಂದು ತಾಲೂಕು ಅಧ್ಯಕ್ಷರಾಗಿರುವಂತಹ ಭೀಮಣ್ಣ ಪಟ್ಟೇದಾರ್ ಅವರು ಪ್ರಮುಖ ರೈತ ಮುಖಂಡರು ಗೋಡನಿಗೆ ಹೋಗಿ ಸರ್ ಗೋಡನ್ ಯಾರದು ಅಂತ ಹೇಳಿ ಕೇಳಿದ್ದಾರೆ. ಇವು ಗುಮಾಸ್ತ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಇದರಿಂದಾಗಿ ವಾಗ್ದಾಳಿ ಎದುರಾಗಿದೆ, ಮುಂದುವರೆದಿದೆ. ನಂದಿಗೌಡರೇ ಹಾಗೂ ಇದು ಹೇಳಿದ್ದಾರೆ. ಏರಿಯಾ ಗೊಬ್ಬರ, ಈ ಒಂದು ಏರಿಯಾ ಗೊಬ್ಬರ ಕೊಡಿ ಅಂತ ಹೇಳಿರುವಂಥದ್ದು. ಕೇಳಿದಾಗ ನನ್ನ ಹತ್ರ ಇಲ್ಲ, ಗೊಬ್ಬರ ಖಾಲಿ ಆಗಿದೆ ಅಂತ ಹೇಳಿದ್ದಾರೆ. ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ. ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸುದ್ದಿ ತಿಳಿದು ನಾವು ಬಂದಿದ್ದೇವೆ, ಆದರೆ ಕೃಷಿ ಪರಿಸರ ಸಂಘದ ಅಧ್ಯಕ್ಷರಾಗಿ ಬಸವನಗೌಡ ವರ್ಕಲ್ ಅವರು ಕೊಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿರುವಂತದ್ದು. ಈ ಸಂದರ್ಭದಲ್ಲಿ ವಿತರಣೆ ಮಾಡುವುದು ಬಿಟ್ಟು ಸಂಗ್ರಹಿಸುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ತಕ್ಷಣ ಶಹಾಪುರ ತಹಶೀಲ್ದಾರ್ ಆದಂತಹ ಅವರ ಸಮಕ್ಷಮದಲ್ಲಿ ಇದರ ಮಾಹಿತಿಗಳು ಬೇಕು ಅಂತ ಕೇಳಿದ್ದಾರೆ. ಯೂರಿಯಾ ರಸಗೊಬ್ಬರವನ್ನ ಜೊತೆಗೆ ಬಲವಂತವಾಗಿ ಲಿಂಕು ಮಾಡಿದ್ದು, ಕೈ ಬಿಟ್ಟು 5 ಚೀಲ ಒಂದು ಲಿಂಕ್ ಕೊಟ್ಟು ರೈತರನ್ನ ರಕ್ಷಿಸಿ ಅಂತ ಹೇಳಿದ್ರು. ಈ ಒಂದು ಸುಮಾರು 5 ಟಾಟಾ ಎಸಿಗಳನ್ನು ಲೋಡ್ ಮಾಡ್ಕೊಂಡು ಇವತ್ತು ಅದನ್ನು ಬೇರೆಡೆಗೆ ಸಾಗಿಸಿರುವುದು ಕರ್ನಾಟಕ ಪ್ರಾಂತ ರೈತ ಸಂಘ ಅದನ್ನು ಖುದ್ದಾಗಿ GPS ಫೋಟೋ ಮತ್ತು ವಿಡಿಯೋ ಮಾಡಿಕೊಳ್ಳೋದ್ರ ಮುಖಾಂತರ ಆ ಒಂದು ಗೋಡನ್ ಮುಂದೆ ಹೋಗಿ ನೋಡಿದಾಗ ಇದು ಎಲ್ಲಿಗೆ ಸಾಗಿಸ್ತಾ ಇದ್ರಿ ಅಂತಂದರೆ ಇಲ್ಲ ನಮ್ಮೂಲಕ್ಕೆ ಹೋಗ್ತಿದ್ದೀವಿ ಅಂತಂದರೆ, ಆದರೆ ನಿಮ್ಮೂಲಕ್ಕೆ ಒಯ್ಯಿರಿ, ಇನ್ನು ಉಳಿದಿರ್ತಕ್ಕಂಥದ್ದನ್ನು ರೈತರಿಗೆ ಕೊಡ್ರಿ ಅಂತಂದಾಗ ಈ ನಂದಿ ಆಗ್ರೋ ಮಾಲೀಕರಾಗಿರ್ತಕ್ಕಂಥ ಬಸವನಗೌಡ ಮರ್ಕಲ್ ಹಾಗೂ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಸವನಗೌಡ ಮರ್ಕಲ್ ಅವರು ಇಲ್ಲ ಕೊಡೋದಿಲ್ಲ. ಧಾರವಾಡ ಶಹರ ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನೋಡ್ತಾ ಇದ್ರಿ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಯಾವ ರೀತಿಯ ಒಂದು
ಯೂರಿಯಾ ಗೊಬ್ಬರಕ್ಕಾಗಿ ಜನರು ಹಾಹಾಕಾರ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು. ಸುಮಾರು ಒಂದು 5 ಟಾಟಾ ಎಸಿಗಳನ್ನು ಲೋಡ್ ಮಾಡ್ಕೊಂಡಿಂದ ಇವತ್ತ ಅದನ್ನು ಬೇರೆಡೆಗೆ ಸಾಗಿಸಿರುವುದು ಕರ್ನಾಟಕ ಪ್ರಾಂತ ರೈತ ಸಂಘ ಖುದ್ದಾಗಿ GPS ಫೋಟೋ. ಧಾರವಾಡ ಶಹರ ಪೊಲೀಸ್ ಠಾಣೆಯ ನೇತೃತ್ವದಲ್ಲಿ ಠಾಣಾ ವ್ಯಾಪ್ತಿಯ ಮದಿಹಾಳದ ಗಾಯಕ್ವಾಡ ಕಲ್ಯಾಣ ಮಂಟಪದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮದಿಹಾಳದ ನಾಗರಿಕರು, ಗುರು ಹಿರಿಯರು ಭಾಗವಾಗಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪರಾಧ ಕೃತ್ಯಗಳು ನಡೆದಾಗ ಯಾವ ರೀತಿಯ ಎಚ್ಚರಿಕೆಯನ್ನ ನೀಡಬೇಕು ಅಥವಾ ಅದರಿಂದ ಹೇಗೆ ದೂರವಿರಬೇಕು ಎನ್ನುವಂತರ ಬಗ್ಗೆ ಮಾಹಿತಿಯನ್ನ ಕೊಡಲಾಯಿತು. ಇನ್ನು ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಧಾರವಾಡದ ಎಸಿಪಿ ಪ್ರಶಾಂತ್ ಸಿದ್ದನಗೌಡರು ಉದ್ಘಾಟನೆಯನ್ನ ನಡೆಸಿದ ಬಳಿಕ ಮಾತನಾಡಿದರು. ಅವರು ಶಾಂತಿ ಸುವ್ಯವಸ್ಥೆಯ ಸಮಾಜ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಸಹಕಾರ ತುಂಬಾ ಅಗತ್ಯವಿದೆ ಅನ್ನೋದನ್ನು ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯ ಶ್ರಮದಷ್ಟೇ ಜನರ ಸಹಕಾರವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪೊಲೀಸರು ಇರುವುದು ಕೇವಲ ಕೇಸ್ ಹಾಕ್ಲಿಕ್ಕೆ ಅಲ್ಲ, ಸಮಾಜದ ಶಾಂತಿಯನ್ನ ಕಾಪಾಡಲಿಕ್ಕೆ ಅಂತ ಹೇಳಿದ್ದಾರೆ. ಜನರು ತಮ್ಮದೇ ಅಪರಾಧ ಕೃತ್ಯಗಳ ಕಂಡು ಬಂದಲ್ಲಿ 112ಕ್ಕೆ ಸಹಾಯವಾಣಿಗೆ ಮಾಹಿತಿಯನ್ನ ನೀಡಬೇಕು. ಸಣ್ಣ ಪುಟ್ಟ ವಿಚಾರಗಳನ್ನ ಮುಂದಿಟ್ಟುಕೊಂಡು ದ್ವೇಷದಿಂದ ದೂರ ಇರಬೇಕು. ಸ್ಥಳೀಯ ಹಿರಿಯರ ಮಾತಿಗೆ ಗೌರವವನ್ನ ನೀಡಬೇಕು. ಪೊಲೀಸ್ ಇಲಾಖೆ ಜನಸ್ನೇಹಿ ಇಲಾಖೆಯಾಗಿರುತ್ತೆ. ಎಲ್ಲರೂ ಕೂಡ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಹೇಳಿ ಕರೆಯನ್ನ ನೀಡಿದ್ದಾರೆ. ಶಾಂತಿ ಸುವ್ಯವಸ್ಥೆನ ನೆಲೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಮನೆ ಮನೆ ಪೊಲೀಸ್ ಬಂದಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪೊಲೀಸರು ತಮ್ಮ ಭೇಟಿಗಳಲ್ಲಿ ಎಲ್ಲ ಮನೆ ಬರ್ತಾ ಇದ್ದಾರೆ. ಪೊಲೀಸರು ಮನೆ ಬಂದಿದ್ದಾರೆ. ಪೊಲೀಸರೆಲ್ಲ ಬಂದಿರಲ್ಲ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿರುವಂತಹ ಪ್ರಸಿದ್ಧ ನಿಮಿಷಾಂಬ ದೇವಾಲಯದ ಸುತ್ತಮುತ್ತಲೂ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಪ್ರತಿನಿತ್ಯ ದೇಗುಲದ ಆವರಣದಲ್ಲಿ ಬೀದಿ ನಾಯಿಗಳು ಓಡಾಡ್ತಾ ಇದ್ದು, ದೇಗುಲಕ್ಕೆ ಭೇಟಿಯನ್ನ ನೀಡುವಂತಹ ಭಕ್ತಾದಿಗಳು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೀದಿ ನಾಯಿಗಳ ಹಾವಳಿಯಿಂದ ಭಕ್ತರು ಸೇರಿ ಸ್ಥಳೀಯರು, ವ್ಯಾಪಾರಸ್ಥರು ಹೈರಾಣಾಗಿದ್ದಾರೆ. ಇನ್ನು ಹಲವು ಭಕ್ತರ ಮೇಲೆ ಬೀದಿ ನಾಯಿಗಳು ದಾಳಿಯನ್ನ ಮಾಡಿದ್ರೂ ಸಹ ದೇಗುಲದ ಆಡಳಿತ ಮಂಡಳಿ ಮಾತ್ರ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ. ಇದು ಎದ್ದು ಕಾಣಿಸ್ತಾ ಇದೆ. ಇನ್ನು ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ಭಕ್ತರು, ಸ್ಥಳೀಯರು ಆಗ್ರಹಿಸಿದ್ದು, ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾವೇರಿ ಜಲಾಶಯದ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು, ಕೆಆರ್ಎಸ್ ಜಲಾಶಯದಿಂದ ಕಾವೇರಿ ನದಿಗೆ 85,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದು, ನದಿ ಪಾತ್ರಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಈ ಕುರಿತು ಕಾನಿನಿ ಮಾಹಿತಿಯನ್ನ ನೀಡಿದ್ದು, ಶ್ರೀರಂಗಪಟ್ಟಣದ ಮೇಲ್ಸೇತುವೆ ಮುಳುಗಡೆ ಹಂತದನ್ನ ತಲುಪಿದ್ದು, ನದಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಾ ಇದ್ದು, ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಎಚ್ಚರಿಕೆಯನ್ನ ವಹಿಸಲಾಗ್ತಾ ಇದೆ. ಪಟ್ಟಣದ ದೇಗುಲಗಳ ಬಳಿಯ ಭಕ್ತರು ಸ್ನಾನಗೃಹಗಳು ಜಲಾವೃತಗೊಂಡಿವೆ. ನಿಮಿಷಾಂಬ ದೇವಸ್ಥಾನದ ಬಳಿ ಬ್ಯಾರಿಗೇಟ್ ಅನ್ನು ಹಾಕಿ ಪ್ರವಾಸಿಗರು ನದಿ ಬಳಿ ತೆರಳದಂತೆ ಸೂಚನೆಯ ಫಲಕವನ್ನು ನೀಡಲಾಗಿದೆ. ಜಲಾಶಯದಿಂದ ನದಿಗೆ ಇನ್ನೂ ಕೂಡ ಹೆಚ್ಚಿನ ನೀರನ್ನು ಬಿಡುವಂತಹ ಸಂದರ್ಭವಿದ್ದು, ನದಿ ಯುದ್ಧಕ್ಕೂ ಕೂಡ ಕಂದಾಯ, ನೀರಾವರಿ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಟ್ಟೆಚ್ಚರವನ್ನು ವಹಿಸಲಿದ್ದಾರೆ. ಜಲಾಶಯದಿಂದ ಗರಿಷ್ಠ ನೀರಿನ ಮಟ್ಟ 124.80 ಅಡಿ ಪೈಕಿ 123.85 ಅಡಿ ನೀರಿನ ಸಂಗ್ರಹವಾಗಿದೆ. ಜಲಾಶಯಕ್ಕೆ 74,946 ಕ್ಯೂಸೆಕ್ ನೀರು ಒಳಹರಿವಿದ್ದು 85,952 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ.
ರಾಜ್ಯದಾದ್ಯಂತ ವಿವಿಧ ಬೇಡಿಕೆಯನ್ನು ಆಗ್ರಹಿಸಿ ಆಗಸ್ಟ್ 5ರಂದು ಕೆಎಸ್ಆರ್ಟಿಸಿ ನೌಕರರು ಕೆಲಸ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿತ್ತು. ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರುವಂತಹ ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ರಾಜ್ಯ ಸರ್ಕಾರ ಬೇಡಿಕೆಯನ್ನ ಈಡೇರಿಸದಿದ್ದರೆ ಆಗಸ್ಟ್ 5ರಿಂದ ಮುಷ್ಕರ ಮಾಡ್ತೇವೆ. ರಾಜ್ಯದ 25,000 ಬಸ್ಗಳನ್ನು ಸ್ಥಗಿತಗೊಳಿಸಿ 1,15,000 ನೌಕರರಿಗೆ ಮುಷ್ಕರವನ್ನ ಮಾಡಲಿಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. 38 ತಿಂಗಳ ಸ್ಯಾಲರಿ ಹಾಗೂ ಹಿಂಬಾಕಿ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಯಂತೆ ಒತ್ತಾಯಿಸಿದ್ರು. ಸರ್ಕಾರದ ಎಸ್ಮಾಗೂ ಕೂಡ ಜಗ್ಗದಂತಹ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತಾ ಇದ್ದೇವೆ. ಜುಲೈ 30ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೇವೆ ಅಂತ ಹೇಳಿ ಕಟ್ಟೆಚ್ಚರಿಕೆಯನ್ನ ನೀಡಿದ್ದಾರೆ. ಬಹಳ ಮುಖ್ಯವಾದಂಥ ಬೇಡಿಕೆಗಳು ಒಂದು 24ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. ಸಂಘ ಸಂಸ್ಥೆಗಳಿದ್ದಾವೆ ಸಾರಿಗೆ ನಿಗಮಗಳಲ್ಲಿ, ನಾವು ಎಲ್ಲರೂ ವಿನಂತಿ ಮಾಡ್ತೀವಿ, ಇದು ಸಂಘ ಸಂಸ್ಥೆಗಳ ಪ್ರಶ್ನೆ ಅಲ್ಲ. ಸಾರಿಗೆ ನಿಗಮಗಳ ನೌಕರರ ಪರಿಶ್ರಮಕ್ಕೆ ದಕ್ಕಬೇಕಾಗಿರ್ತಕ್ಕಂಥ ವೇತನ ಪರಿಷ್ಕರಣೆಯನ್ನು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಅದನ್ನು ಪಡ್ಕೊಳ್ತಕ್ಕಂಥದ್ದು, ನಿಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡ್ಕೊಳ್ಳಿ, ID ಕಾಯ್ದೆಯನ್ನು ರಕ್ಷಣೆ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿಯನ್ನು ಆಗಸ್ಟ್ 5ರಿಂದ ಎಲ್ಲ ಬಸ್ಗಳನ್ನ ಸ್ಥಗಿತ ಮಾಡಿ, ಟೂಲ್ಸ್ಗಳನ್ನು ಸ್ಥಗಿತ ಮಾಡಿ, ಆಫೀಸನ್ನು ಸ್ಥಗಿತ ಮಾಡಿ ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು. ನಿಮ್ಮ ಬೇಡಿಕೆಗಳನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನ ನಾವು ನೌಕರರ ಬಂಧುಗಳಲ್ಲಿ ವಿನಂತಿ ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲಿ ಆಡಳಿತ ವರ್ಗ ಮತ್ತು ಸರ್ಕಾರ ದಬ್ಬಾಳಿಕೆ, ದೌರ್ಜನ್ಯ, ಯಾವುದೇ ಎಸ್ಮಾ ತಂದ್ರು ಕೂಡ ತರ್ತೀವಿ ಅಂತ ಹೇಳಿದ್ರು ಕೂಡ ನೀವು ಯಾವುದೇ ವಿಕ್ಟಿಮೈಸೇಷನ್ಗೆ ನೀವು ಹೆದರಬೇಡಿ. ಅದಕ್ಕೆ ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಜೊತೆ ಇದೆ. ಯಾಕೆಂದ್ರೆ ನಾವು ನ್ಯಾಯಕ್ಕಾಗಿ ನಿಂತಿದ್ದೀವಿ. ಈ ಅಂಶವನ್ನ ಬಹಳ ಸ್ಪಷ್ಟವಾಗಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೂಡ ನಿಗಮದಿಂದ ನೀವು ಮಾಡ್ತೀರಾ ಸರ್? ಕಾಂಟ್ರಾಕ್ಟ್ ಬೇಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.